ಪಲ್ಲವಿನ ಮದುವೆ ಆಗ್ತಿರ ವಿಕ್ರಾಂತ್? ಪಲ್ಲವಿ ನಿಮ್ಗಿಷ್ಟನಾ? ಹೇಳಿ, ಪರವಾಗಿಲ್ಲ, ನಾನೇನು ತಪ್ಪು ತಿಳ್ಕೊಳ್ಳೋದಿಲ್ಲ. ನಿಮ್ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ. ಪೂರ್ತಿ ಅಲ್ದನೇ ಇದ್ರು ನಿಮ್ಮನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ನೀವು ಪಲ್ಲವಿನ ಮದುವೆ ಆಗ್ತೀರಾ ಅಂದ್ರೆ ನಂದೇನು ಅಭ್ಯಂತರ ಇಲ್ಲ. ಸರ್, ನೀವು ಕೇಳಿದ ಪ್ರಶ್ನೆಯಲ್ಲಿ ತಪ್ಪೇನೂ ಇಲ್ಲ. ಆದ್ರೆ ಕೆಲವು ಪ್ರಶ್ನೆಗಳಿಗೆ ಪಲ್ಲವಿಯವರು ಉತ್ತರ ಕೊಟ್ರೇನೆ ಕರೆಕ್ಟ್ ಆಗಿರುತ್ತೆ ಸರ್. ಸರಿಯಪ್ಪ. ಹಿಂದೆ ಒಂದ್ಸಲ ಅವಳನ್ನ ಒತ್ತಾಯ ಮಾಡಿ ಒಪ್ಸಿ ಮದುವೆ ಮಾಡಿದೆ. ಮದುವೆ ಮಾಡಿ ಅವಳ ಜೀವನನ ಹಾಳು ಮಾಡಿದೆ. ಈಗ ಮತ್ತೆ ಅದೇ ರೀತಿ ಆಗದ್ ಬೇಡ. ನಾನು ಒತ್ತಡ ಏನು ಮಾಡೋದಿಲ್ಲ. ಯೋಚನೆ ಮಾಡಿ ನಿಮ್ ನಿರ್ಧಾರನ ನೀವೇ ಹೇಳಿ. ಪಲ್ಲವಿಗೆ ನನ್ನ ಪ್ರಕಾರ ಸರಿಯಾದ ಗಂಡು ಅಂದ್ರೆ ನೀವೇ. ಪ್ರಿನ್ಸೆಸ್ ಅಂತ ಕರಿಬೇಡ ತೆಜ್ಜು. ಏನೇದು? ಇಷ್ಟ ದಿನ ಪ್ರಿನ್ಸೆಸ್ ಅಂತ ಕರಿಬೇಕಂತಿದ್ದೆ, ಆರ್ಡರ್ ಮಾಡ್ತಿದ್ದೆ, ಇವತ್ ಬೇಡ ಅಂತಿದ್ಯಾ? ರಾಯದುರ್ಗ ಬಿಟ್ಟು ಚಿಕ್ಕಮಂಗ್ಳೂರ್ಗೆ ಹೋಗ್ತಿದ್ದೀನಲ್ಲ, ಅದಕ್ಕೆ. ಇಷ್ಟ ದಿನ ನಾನು ರಾಯದುರ್ಗದಲ್ಲಿ ಪ್ರಿನ್ಸೆಸ್ ಆಗಿದ್ದೆ, ಇನ್ನೆಲ್ಲಿ ಇರಲ್ವಲ್ಲ, ಅದಕ್ಕೆ ಬೇಜಾರಾಗ್ತದ. ನೀನು ಮತ್ತೆ ಪಲ್ಲವಿ ಅಮ್ಮ ಹೋಗ್ತಾ ಇರೋಕೆ ನನಗ್ ಬೇಜಾರಾಗ್ತಿದೆ. ಸ್ಕೂಲಲ್ಲಿ ಫ್ರೆಂಡ್ ಅಂದ್ರೆ ನೀನು ಒಬ್ಳೆ. ನನಗೂನು ಸ್ಕೂಲು ಮತ್ತೆ ಮ್ಯಾಜಿಕ್ ಮಾಸ್ಟರ್ನ ಬಿಟ್ಟೋಗಕ್ಕೆ ಬೇಜಾರು. ಆದ್ರ ಅಮ್ಮ ಮಾತ್ರ ಕೇಳ್ತಿಲ್ಲ, ಏನ್ ಮಾಡ್ಲಿ? ಮಾಡ್ಕೋನು. ಮ್ಯಾಜಿಕ್ ಮಾಸ್ಟರ್ ಒಂದು ಉಪಾಯ ಹೇಳ್ಕೊಟ್ಟಿದ್ದಲ್ಲ, ಪಲ್ಲವಿ ಅಮ್ಮ ಹೋಗ್ತಾ ಇರೋ ತರ ಐಡಿಯಾ ಕೊತ್ತಲ್ಲ. ಈಗ ಎಲ್ರು ಇದ್ದಾರೆ. ಈಗ ಮ್ಯಾಜಿಕ್ ಮಾಸ್ಟರ್ ಹೇಳಿದ್ದನ್ನ ಮಾಡೋಣ ತೇಜ. ಲೈಫ್ ಇಸ್ ಅ ಗೇಮ್, ಪ್ಲೇ ಇಟ್. ಇದ್ರೆ ನೆಮ್ಮದಿಯಾಗಿರ್ಬೇಕನು. ಯಸ್ ತೇಜ, ಲೈಫ್ ಇಸ್ ಅ ಗೇಮ್, ಪ್ಲೇ ಇಟ್. ಇದ್ರೆ ನೆಮ್ಮದಿಯಾಗಿರ್ಬೇಕು. ಮ್ಯಾಜಿಕ್ ಮಾಸ್ಟರ್ ಹೇಳಿದ್ದನ್ನ ಮಾಡೋಣ ಬಾ. ಬಾನು ನಡಿ. ಪಲ್ಲವಿಯವರೇ, ಒಂದ್ ನಿಮಿಷ. ಏನಾಯ್ತು ವಿಕ್ರಾಂತ್ ಅವರೇ? ನಿಮ್ ಕಣ್ಗಳು ಏನೋ ಹೇಳ್ಬೇಕು ಅಂತ ಕಾಯ್ತಾ ಇದೆ. ಏನಾಯ್ತು ಹೇಳಿ. ಮನುಷ್ಯ ತಾನು ಬದುಕಿದ್ದಾಗ ಜೀವನದುದ್ದಕ್ಕೂ ಒಳ್ಳೆ ಹುಚ್ಚು ಕುದುರೆ ತರ ಓಡ್ತಾ ಇರ್ತಾನಲ್ವಾ? ಎಕರೆಗಳ್ಗಟ್ಲೆ ಜಮೀನು, ಅಷ್ಟು ಸ್ಕ್ವೇರ್ ಫೀಟ್, ಇಷ್ಟು ಸ್ಕ್ವೇರ್ ಫೀಟ್ ಅಂತ ಸೈಟ್ಗಳು, ಮನೆ ಅಂತೆ, ಫ್ಲಾಟ್ ಅಂತೆ, ವಿಲ್ಲಾ ಅಂತೆ, ಫಾರ್ಮ್ ಹೌಸ್ ಅಂತೆ, ಗದ್ದೆ, ಹೊಲ, ತೋಟ, ಕಾರು, ಬೈಕು, ಏನೇನೆಲ್ಲ. ಅದೇ ಮನುಷ್ಯ ಸತ್ತಾಗ ಅವನಿಗೆ ಬೇಕಾಗಿರೋದು ಬರೀ 6 ಅಡಿ 3 ಅಡಿ ಜಾಗ ಅಷ್ಟೇ. ಇದೇನ್ ನಿಮ್ಗೆ ಹೊಸದಾಗಿ ಹೇಳ್ಬೇಕಾಗಿರೋ ವಿಷಯ ಏನೂ ಅಲ್ಲ. ಇದೇ ಜಗದ ನಿಯಮ. ಕೊನೆಗೆ ಬೇಕಾಗಿರೋದು 6 ಅಡಿ 3 ಅಡಿ. ಈ ನಿರರ್ಥಕ ಭಾವನೆಗಳೆಲ್ಲ
ನಮ್ಮ ಮನ್ಸಿಗೆ ಬರೋದು ಒಬ್ಬ ಮನುಷ್ಯನ ಅಂತ್ಯಕ್ರಿಯೆ ಆಗ್ಬೇಕಾದ್ರೆ ಮಾತ್ರ. ಶವ ಸಂಸ್ಕಾರ ಆದ್ಮೇಲೆ ಅದಕ್ಕೆ ಬೆನ್ ತೋರಿಸಿ ನಾವು ಹೊರಟ್ವಿ ಅಂದ್ರೆ ಮನುಷ್ಯನಿಗೆ ಮತ್ತೆ ಅದೇ ಆಸೆಗಳು ಹುಟ್ಟಕ್ ಶುರು ಆಗುತ್ತವೆ. ಹೇಗಾದ್ರೂ ಸರಿ, ನಾನು ಬದುಕಿರೋರ್ಗು ಚೆನ್ನಾಗಿ ಬದುಕಬೇಕು, ರಾಜನ್ ತರ ಬದುಕಬೇಕು, ಕೆಟ್ಟದ್ದು ಒಳ್ಳೇದು ಒಟ್ನಲ್ಲಿ ಹಣ ಸಂಪಾದನೆ ಮಾಡ್ತಾನೆ ಇರಬೇಕು ಅನ್ನೋ ದುರಾಸೆ ಅವನ್ ಮನ್ಸಲ್ಲಿ ಹೆಡೆ ಎತ್ತಕ್ ಶುರು ಮಾಡುತ್ತೆ. ಇನ್ನೊಂದು ವಾರದಲ್ಲಿ ನಾನು ಸಾಯಣ ಅನ್ಕೊಂಡಿದ್ದೀನಿ. ನನ್ಗೊಂದು 6 ಅಡಿ 3 ಅಡಿ ಜಾಗ ಸಿಗುತ್ತಾ ಅಂತ ಕೇಳಿದ್ರೆ ಬಹುಶಃ ಇಡೀ ಪ್ರಪಂಚದಲ್ಲಿ ಆ ಒಂದು ಯಕಶ್ಚಿತ್ 6 ಅಡಿ 3 ಅಡಿ ಜಾಗನ ನಮಗ್ ಯಾರು ಫ್ರೀಯಾಗಿ ಕೊಡಲ್ಲ. ನೀನ್ ಸಾಯ್ಬೇಕಾದ್ರೂ ಕೂಡ 6 ಅಡಿ 3 ಅಡಿ ಜಾಗನ ನೀನ್ ದುಡ್ದೇ ಸಾಯ್ಬೇಕು ಅಂತ ಈ ಪ್ರಪಂಚ ಹೇಳುತ್ತೆ. ಇದೇ ಕಾರಣಕ್ಕೆ ಅಲ್ವಾ ವಿದ್ಯುತ್ ಚಿತಾಗಾರಗಳು ತಲೆ ಎತ್ತಿರೋದು. ಈ ಕೆಟ್ಟ ಪ್ರಪಂಚದಲ್ಲಿ ನಾವು ಸುಟ್ಟು ಸಾಯ್ಬೇಕು ಅಂದ್ರೂ ಕೂಡ ಜಗತ್ತು ಹಣ ಕೇಳುತ್ತೆ. ವಿಕ್ರಾಂತ್ ಅವ್ರೆ, ಇವಾಗ ಏನಾಯ್ತು? ಇಂಥ ವೈರಾಗ್ಯದ ಮಾತ್ ಯಾಕೆ? ಪಲ್ಲವಿ ಅವರೇ, ನಿಮಗ್ ನನ್ನ ಮನ್ಸಲ್ಲಿ ಏನಿದೆ ಅಂತ ನಿಜವಾಗ್ಲೂ ಗೊತ್ತಿಲ್ವಾ? ವಿಕ್ರಾಂತ್ ಅವ್ರೆ, ಈ ಟ್ರಾನ್ಸ್ಫರ್ ವಿಷಯದಲ್ಲಿ ನನ್ನ ಕೈಯಲ್ಲಿ ಏನೂ ಮಾಡೋದಕ್ಕಾಗ್ತಾ ಇಲ್ಲ. ಹೋಗ್ಲಿ ಬಿಡಿ, ಈ ಪ್ರಪಂಚದಲ್ಲಿ ಯಾವುದೂ ಶಾಶ್ವತ ಅಲ್ಲ. ಎಲ್ಲ ಒಂದಲ್ಲ ಒಂದಿನ ಕಳೆದು ಹೋಗುತ್ತೆ. ಆದ್ರೆ ಕಳೆದು ಹೋಗೋದಕ್ಕೂ ಮುಂಚೆ ನಮ್ಮೋರ್ ನೆನಪಿಗೆ ಅಂತ ನಾವೆಲ್ಲರೂ ಒಂದ್ಸಲ ಆದ್ರೂ ನೆನಪಿಗೆ ಅಂತ ಏನಾದ್ರೂ ಕೊಟ್ರೆ ಮನ್ಸಿಗೆ ನೆಮ್ಮದಿ. ಆಗ್ಲೇ ವಿರಕ್ತಿ, ಅಂತಿಮ ಯಾತ್ರೆ ಅಂತೆಲ್ಲ ಯಾಕೆ ಮಾತಾಡ್ದೆ ಅಂದ್ರೆ, ನೀವು ಈ ಊರು ಬಿಟ್ಟು ಚಿಕ್ಕಮಂಗ್ಳೂರ್ಗೆ ಹೋಗ್ತಾ ಇರೋದೇ ನಾನು ಹಾಗೆ ಯೋಚನೆ ಮಾಡಕ್ ಕಾರಣ. ಯಾಕೋ ಗೊತ್ತಿಲ್ಲ, ನೀವು ಚಿಕ್ಕಮಂಗ್ಳೂರ್ಗೆ ಹೋಗ್ತಾ ಇರೋದನ್ನ ನೆನೆಸ್ಕೊಂಡ್ರೇನೆ ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಾನು ಎಲ್ಲೇ ಇದ್ರು ನನ್ ಮನ್ಸಲ್ಲಿ ನೀವು ತೇಜು ಹಾಗೇ ಇರ್ತೀರಾ. ಜೊತೆಗೆ ಇದು ನಿಮ್ಮ ಹತ್ರನೇ ಇರ್ಲಿ. ಇದೇನು ಪುಟಾಣಿ ಗಿಫ್ಟಾ? ಸರಿ, ಇದ್ರಲ್ಲಿ ಏನಿದೆ? ಏನಾದ್ರೂ ಸ್ಪೆಷಲ್ ಇದೆಯಾ? ಇರಿ, ಓಪನ್ ಮಾಡ್ತೀನಿ. ಪಲ್ಲವಿಯವರೇ, ಬೇಡ. ನೀವು ಚಿಕ್ಕಮಗಳೂರಿಗೆ ಹೋದ್ಮೇಲೆ ಓಪನ್ ಮಾಡಿ ನೋಡಿ. ನೀವ್ ಈ ತರ ಹೇಳಿದ್ರೆ ನನ್ಗಿವಾಗ್ಲೇ ನೋಡ್ಬೇಕು ಅನ್ಸುತ್ತೆ. ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತಲ್ಲ. ಅರಿವಾಗಿದೆ ಮೊದಲ ಸಲ ಹೃದಯ ಇರೋ ವಿಷಯ, ಮರುಳಾಗಿದೆ ಮೊದಲ ಸಲ ಮನಸ್ಸೆ ಅಯೋಮಯ. ಏನಿದು ಏನಿದು ಸುಂದರ ಸುಮಧುರ ಭಾವ, ಸ್ನೇಹವೋ ಪ್ರೇಮವೋ ಹೇಳು ಜೀವ. ತವಕಗಳೇ ಸಿಹಿ ಪುಳಕಗಳೇ ತುಸು ತಿಳಿಸಿ ಬಿಡಿ, ಇದು ಪ್ರೀತಿನ ಅಗಲಗಲ ಇಡೀ ಜಗದಗಲ ಖುಷಿ ಅರಳುತ್ತಿದೆ, ಇದೆ ಪ್ರೀತಿನ. ಸಾರಿ, ಅದು ಪ್ಲೀಸ್ ನೀವು ಚಿಕ್ಕಮಗಳೂರಿಗೆ ಹೋದ್ಮೇಲೆ ನೋಡಿ. ಸರಿ ಸರಿ, ನೀವ್ ಹೇಗೆ ಹೇಳ್ತಿರೋ ಹಾಗೆ. ಎಲ್ಲ ಬೇಗ ಬರ್ದಾಯ್ತಾ?
ಬರಿತಾ ಇದೀವಿ ಇರು. ಬೇಗ ಬರೀರಿ. ಆಯ್ತು ಇರೋ ತೇಜು. ಎಲ್ರೂ ಏನೋ ಬರಿತಾ ಇದ್ದೀರಾ, ಆಳಿಲ್ ಏನಿದೆ? ಪಲ್ಲವಿ ತಗೊಳಮ್ಮ, ನೀನೇ ಓದಮ್ಮ. ತಗೋಮ್ಮ ಪಲ್ಲವಿ.